ನಮಸ್ಕಾರ, ನನ್ನ ಹೆಸರು ಕಿರಣ್ ಅಂತೇಳಿ. ಇವತ್ತು ನಾವು JK ಅಕಾಡೆಮಿ ಅಂತ ಹೇಳ್ಬಿಟ್ಟು ಬಸವೇಶ್ವರ ಕಾಲೇಜಿನಲ್ಲಿ ಉದ್ಘಾಟನೆ ಹಮ್ಮಿಕೊಂಡಿದ್ರಿ. ಇದರ ಮುಖ್ಯ ಉದ್ದೇಶ ಏನು ಅಂದರೆ, ಮಕ್ಕಳಿಗೆ ಒಂದು ಉಜ್ವಲ ಭವಿಷ್ಯ ಸಿಗಬೇಕು ಅನ್ನೋದೇ ನಮ್ಮದೊಂದು ಗುರಿಯಾಗಿದೆ. ಹೇಗೆ ಅಂದರೆ, ಈಗ ಎಲ್ಲರಿಗೂ ತಿಳಿದ ಹಾಗೆ ಮಕ್ಕಳಿಗೆ ಎಲ್ಲ ರೀತಿಯ ಶಿಕ್ಷಣ ಸಿಗುತ್ತೆ. ಆದರೆ ಶಿಕ್ಷಣದ ಜೊತೆಗೆ ತಂತ್ರಜ್ಞಾನ ಹಾಗೂ ಕೌಶಲ್ಯ ಸಿಗೋದು ಬಹಳ ಕಷ್ಟ ಆಗಿದೆ. ಸೊ ಅದಾಗಿನಿಂದ ನಾವು ಏನು ಮಾಡಿದ್ರಿ ಅಂದರೆ, ಇಲ್ಲಿ ಬೇಸಿಕ್ ಟ್ಯಾಲಿ, ಮೈಕ್ರೋಸಾಫ್ಟ್, ಫೋಟೋಶಾಪ್, ಫೋಟೋ ಎಡಿಟಿಂಗ್ ಅಥವಾ ಶಿಕ್ಷಣಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಬಸವೇಶ್ವರ ಕಾಲೇಜಿನಲ್ಲಿ ಕೊಡಬೇಕು ಅಂತ ನಾವು ಯೋಚನೆ ಮಾಡಿ ಇದನ್ನು ಮುಂದಾಗಿದ್ರಿ. ಇದೇ ರೀತಿ ನಾವು ಮೊದಲು JDCT ಒಂದು ಡಿಪ್ಲೊಮೊ CT ಎಕ್ಸಾಮ್ ಕೋಚಿಂಗನ್ನು ಮಾಡಿದ್ರಿ. ಅದೂ ಅಷ್ಟೇ, ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತಲೇ ಅದನ್ನು ಸಹ ಮಾಡಿದ್ರಿ. ಅದರ ನೆಕ್ಸ್ಟ್ ಸ್ಟೆಪ್ಪೇ ಬಂದು JK ಅಕಾಡೆಮಿಯಲ್ಲಿ JK ಕಂಪ್ಯೂಟರ್ ಸೆಂಟರ್ ಅಂತ ಮಾಡಿದ್ರಿ. ಇದರಿಂದ ಪ್ರತಿಯೊಬ್ಬರು ಮಕ್ಕಳಿಗೂ ಒಂದು ಒಳ್ಳೆ ತಂತ್ರಜ್ಞಾನ ಹಾಗೂ ಕೌಶಲ್ಯತೆ ಬರಲಿ ಅಂತ ಹೇಳ್ಬಿಟ್ಟು ನಾವು ಒಳ್ಳೆ ಸಪೋರ್ಟ್ ಕೊಡಬೇಕು ಅಂತ ಇದನ್ನು ಮಾಡಿದ್ವಿ. ಥ್ಯಾಂಕ್ ಯು. ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ನಡೆಯಲಿ ಅಂತ ಹೇಳಿ ಗಣಪನನ್ನ ಪ್ರಾರ್ಥಿಸಿದಂತಹ ಉಪನ್ಯಾಸಕರಾದ ಅಂಬಿಕಾ ಮೇಡಮ್ ಅವರಿಗೆ ಧನ್ಯವಾದಗಳು. ಗುರು ಇಲ್ಲದಂತ ಕ್ಷೇತ್ರ ಯಾವುದೂ ಇಲ್ಲ. ಎಲ್ಲರಿಗೂ ಕೂಡ ಒಂದು ಗುರು ಬೇಕೇ ಬೇಕು. ಗುರು ಇಲ್ಲದೆ ನಾವೇನೂ ಸಾಧಿಸಕ್ಕಾಗಲ್ಲ. ಜೀವನದಲ್ಲಿ ನಾವೇನೋ ಒಂದು ಸಾಧನೆ ನೋಡ್ಬೇಕು, ಒಂದು ದಾರಿ ನಡಿಬೇಕು ಅಂತಂದ್ರೆ ಪ್ರಮುಖವಾಗಿ ಆ ಗುರುವಿನ ಪಾತ್ರ ತುಂಬಾನೇ ಇರುತ್ತೆ. ಇವತ್ತು ನಾವು ಕೂಡ ಇಲ್ಲಿ ಮಾತಾಡ್ತಾ ಇದೀವಿ ಅಂತಂದ್ರೆ ಬಂದು ನಿಂತಿದೀವಿ ಅನ್ನೋ ಕಾರಣ ನಮ್ಮ ಗುರುಗಳು.
ಸರ್ ಆಗಿರ್ಬೋದು, ಧನಂಜಯ್ ಸರ್ ಆಗಿರ್ಬೋದು, ಅವರು ಕೂಡ ನಮ್ಗೆ ಒಂದು ರೀತಿ ಗುರುಗಳೇ. ಯಾಕೆ ಹೇಳಿ, ಒಬ್ರು ಮೋಟಿವೇಟರ್ ನಮಗೆ. ನಾವು ರೀತಿ ಆಗ್ಬೇಕು, ನಾವು ರೀತಿ ಬೆಳಿಬೇಕು, ನಾವು ರೀತಿ ಮುಂಬರಬೇಕು ಅಂತ ಅವ್ರು ನಾವು ಗುರುವಾಗಿ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಾಗ ನಾವು ಕೂಡ ಆ ಕ್ಷೇತ್ರದಲ್ಲಿ ನಾವು ಕೂಡ ಮುಂಬರಕ್ಕೆ ಸಾಧ್ಯ ಇರುತ್ತೆ. ಅದೇ ರೀತಿ ಗುರುವಿನ ಮಹತ್ವ ಜೀವನದಲ್ಲಿ ಪ್ರಾಮುಖ್ಯತೆ ತುಂಬಾ ಇರುತ್ತೆ ಎಲ್ಲರಿಗೂ. ಆ ಗುರುವಿನ ಮಹತ್ವ ಇಲ್ಲದೆ ನಾವೆಲ್ಲೂ ಕೂಡ ಸಾಧಿಸಕ್ಕಾಗಲ್ಲ. ನನ್ನ ಈ ಹಂತದ ಬೆಳವಣಿಗೆಗೆ ಕಾರಣೀಭೂತರಾದಂಥ ನನ್ನ ಎಲ್ಲ ಗುರುಗಳನ್ನ ಸ್ಮರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಕಾರಣೀಭೂತರಾದಂಥ ಏನು ಇಲ್ಲಿನ ವಿದ್ಯಾರ್ಥಿಗಳಿಗೆ JNK ಕಂಪ್ಯೂಟರ್ ಅಕಾಡೆಮಿಯ ವತಿಯಿಂದ ಕಂಪ್ಯೂಟರ್ ಲ್ಯಾಬ್ ಅನ್ನ ಕೊಟ್ಟು ಅವರಿಗೆ ಕಂಪ್ಯೂಟರ್ನ ಶಿಕ್ಷಣವನ್ನು ಕೊಡಲು ಮುಂದೆ ಬಂದಿರುವಂತಹ ಶ್ರೀಯುತ ಜೀವನ್ ಅವರೇ, ಶ್ರೀಯುತ ಕಿರಣ್ ಅವರೇ, ತುಂಬಾ ಖುಷಿ ವಿಚಾರ ಏನಂದ್ರೆ ಬಸವೇಶ್ವರ ಅಕಾಡೆಮಿ ಕಡಿಮೆ ಅಂದ್ರೂ 50-60 ವರ್ಷ ಇತಿಹಾಸನ ಹೊಂದಿದೆ. ಈ ಬಸವೇಶ್ವರ ಅಕಾಡೆಮಿ ಜೊತೆ ನಮ್ಮ JK ಅಕಾಡೆಮಿ ಸೇರ್ಬೇಕಾದ್ರೆ ನಮಗೆ ಬಹಳ ಖುಷಿ ಮತ್ತೆ ನಮ್ದೊಂದು ಲಕ್ಕಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ಅಕಾಡೆಮಿ ಭಾರತದ ಸಿಟಿಯಲ್ಲಿದೆ. ಮಕ್ಕಳಿಗೆ ಬೇಕಾದಂತ ಎಜುಕೇಶನ್ ಇಲ್ಲೇ ಸಿಗುತ್ತೆ. ಸುತ್ತಮುತ್ತ ಇರೋ ಕಾಲೇಜುಗಳಿರುವಂತ ಪ್ರತಿಯೊಬ್ಬರು ಮಕ್ಕಳುಗಳು ಬಂದು ನಮ್ಮ ಕಂಪ್ಯೂಟರ್ ಸೆಂಟರ್ ಕೈ ತಗೊಳ್ಬಹುದು. ನನ್ನ ಹೆಸರು ಜೀವನ್. ನಾವು JK ಅಕಾಡೆಮಿಯಿಂದ ಬಂದಿದ್ದೀವಿ. JK ಮೀನ್ಸ್ ಎಲ್ಲರಿಗೂ ಮೊದಲನೇಯಾಗಿ ಫಸ್ಟ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. JK ಮೀನ್ಸ್ ಜೀವನ್ ಕಿರಣ್. ನಾವು ಅಣ್ಣ ತಮ್ಮಂದಿರಾಗಿ ಒಂದು ಸಮಾಜದಲ್ಲಿ ಒಂದು ಒಳಿತನ್ನು ಕೊಡಬೇಕು, ಮಕ್ಕಳಿಗೆಲ್ಲ ಒಂದು ಎಜುಕೇಷನ್ ಅನ್ನೋದು ಫ್ರೀಯಾಗಿ ಸಿಗಬೇಕು, ಅದು ಸುಲಭವಾಗಿ ಅವ್ರ ತನಕ ತಲುಪಬೇಕು ಅನ್ನೋದೇ ನಮ್ಮಿಬ್ಬರು ಉದ್ದೇಶ ಆಗಿದೆ. ಸಮಾಜದಲ್ಲಿ ನಮ್ಮ ಮುಂದಿನ ಫ್ಯೂಚರ್ ಮಕ್ಕಳಿಗೆ ಒಂದು ಒಳ್ಳೆ ದಾರಿನ ಕಲ್ಪಿಸ್ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. JK ಅಕಾಡೆಮಿಯಲ್ಲಿ ಇದುವರೆಗೂ DCT ಎಕ್ಸಾಮ್ನ ಕಂಪ್ಲೀಟ್ ಮಾಡಿದ್ದೀವಿ. ಜೊತೆಗೆ ತಂತ್ರಜ್ಞಾನ ಅಂದರೆ ಕಂಪ್ಯೂಟರ್ ತರಬೇತಿ ಕೇಂದ್ರನೂ ಕೂಡ ಇವಾಗ ಶುರು ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಮಕ್ಕಳಿಗೆಲ್ಲ ಒಂದು ಮುಂದಿನ ಫ್ಯೂಚರ್ ಅವ್ರದ್ದೆಲ್ಲ ತುಂಬ ಬ್ರೈಟ್ ಆಗಿರಬೇಕು ಅಂತ ನಮ್ಮ ಆಶೆ ಆಗಿದೆ.